ನಮಸ್ಕಾರ ವೀಕ್ಷಕರೇ, ಹಿಂದೆ ಕಾಣಿಸ್ತಾ ಇರಬಹುದು ಒಂದು ಪೋಸ್ಟ್ ಕಾಣಿಸುತ್ತೆ ನಿಮ್ಗೆ. ಇದ್ರಲ್ಲಿ ತೋರಿಸ್ತಾರೆ ಸೇ ನೋ ಟು ಡಿಜಿಟಲ್ ಐಡಿ, ಸೇ ನೋ ಟು CBDC, ಸೇ ನೋ ಟು ಹ್ಯೂಮನ್ ಎನ್ಸ್ಲೇವ್ಮೆಂಟ್, ವೇಕಪ್ ಪೀಪಲ್ ವೇಕಪ್ ಅಂತ ಒಂದು ಪೋಸ್ಟ್ ಇಟ್ಕೊಂಡಿದ್ದಾರೆ. ಡಿಜಿಟಲ್ ಐಡಿ ಆಪೋಸಿಟ್ ಆಗಿ ಪ್ರೊಟೆಸ್ಟ್ ಅನ್ನೋದು ಶುರುವಾಗಿದೆ. ಏನಿದು ಡಿಜಿಟಲ್ ಐಡಿ ಅಂದ್ರೆ, ಒಂದೊಂದು ದೇಶದಲ್ಲೂ ಬ್ಯಾಂಕ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ನಮ್ಮ ಫಿಂಗರ್ ಪ್ರಿಂಟ್ ಪ್ಲಸ್ ಬಯೋಮೆಟ್ರಿಕ್ ಜೊತೆಗೆ ಇನ್ನ ಬೇರೆ ಬೇರೆ ಯಾವ ರೀತಿ ಅನ್ನೋದಾದ್ರೆ, ನಾವು ಆಲ್ರೆಡಿ ಮಾಡ್ಬಿಟ್ಟಿದೀವಿ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ. ಆಧಾರ್ ಕಾರ್ಡ್ ಅನ್ನೋ ಹೆಸರಲ್ಲಿ ಬಯೋಮೆಟ್ರಿಕ್, ಕಣ್ಣಿನ ಸ್ಕ್ಯಾನ್ ಎಲ್ಲಾನು ಕೊಟ್ಟಿದೀವಿ. ಇದನ್ನ ಈಗ ಎಲ್ಲಾ ದೇಶದಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಆ ದೇಶಗಳಲ್ಲಿ ಆಪೋಸ್ ಅನ್ನೋದು ಶುರುವಾಗಿದೆ. ಯಾಕೆ ಅನ್ನೋದಾದ್ರೆ, ಚೈನಾದಲ್ಲಿ ರೀಸೆಂಟ್ ಆಗಿ ಒಂದು ನಡೀತು ಪ್ರೋಗ್ರಾಮು. ಏನು ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂತ ಒಂದು ತಂದಿದ್ದಾರೆ. ಏನದ್ರಲ್ಲಿ ಹೇಳ್ತಾರೆ, ನಾವು ಏನನ್ನಾದ್ರೂ ತಪ್ಪುಗಳನ್ನ ಮಾಡಿದ್ರೆ, ಗೌರ್ಮೆಂಟ್ ಮೋಸ ಮಾಡಿದ್ರೆ, ಕೆಲವಷ್ಟನ್ನ ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಬಯೋಮೆಟ್ರಿಕ್ ಸೆನ್ಸ್ ಆಗಿರುತ್ತೆ, ಪ್ಲಸ್ ನಮ್ಮ ಅಕೌಂಟ್ಗಳೆಲ್ಲ ಲಿಂಕ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ಗಳಿಂದ ಯಾವುದೇ ಅಮೌಂಟ್ ನ ವಿತ್ಡ್ರಾ ಮಾಡೋದಕ್ಕಾಗೋದಿಲ್ಲ. ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸ್ಟೇ ಮಾಡೋದಕ್ಕಾಗೋದಿಲ್ಲ. ಸೂಪರ್ ಫಾಸ್ಟ್ ಟ್ರೈನ್ಗಳನ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈ ತರ ಡಿಜಿಟಲ್ ಐಡಿ ಬಳಕೆ ಆಗ್ತಾ ಇರೋದ್ರಿಂದ ಇವಾಗ ಏನ್ ಹೇಳ್ತಾ ಇದಾರೆ, ಡಿಜಿಟಲ್ ಐಡಿಗಳನ್ನ ಕೊಡೋದಕ್ಕೆ ಜನ ಹೋಗ್ತಾ ಇಲ್ಲ. ರೀಸೆಂಟ್ ಆಗಿ ಇದು ವಿಯೆಟ್ನಾಂ ಅಲ್ಲಿ ಕೂಡ ಆಗಿತ್ತು. ಡಿಜಿಟಲ್ ಐಡಿ ನಾವು ಕೊಡಲ್ಲ ಅನ್ನೋದಕ್ಕೆ ಸುಮಾರು 80 ಮಿಲಿಯನ್, ಹತ್ತತ್ರ 8 ಕೋಟಿ ಜನ ಅನ್ಕೊಳ್ಳಿ, ಅಷ್ಟು ಜನರ ಬ್ಯಾಂಕ್ ಅಕೌಂಟ್ ನ ಸೀಸ್ ಮಾಡಿದ್ರು. ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಪೂರ್ತಿ ಸೀಸ್ ಆಗಿತ್ತು. ಅಂತ ಸಿಚುವೇಶನ್ ವಿಯೆಟ್ನಾಂ ಅಲ್ಲಿ ಬಂದಿತ್ತು. ಇವಾಗ ಅದು ಬೇರೆ ಬೇರೆ ದೇಶದಲ್ಲೂ ಆಗ್ತಾ ಇದೆ. ಅದಕ್ಕೆ ಪ್ರೊಟೆಸ್ಟ್ ಗಳು ಕೂಡ ಶುರುವಾಗಿದೆ ಎಷ್ಟೋ ದೇಶಗಳಲ್ಲಿ. ನಾವು ನಮ್ಮ ಡಿಜಿಟಲ್ ಐಡಿನ ಯಾಕೆ ಕೊಡಬೇಕು, ನಮ್ಮ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ನ ನಾವು ದುಡ್ಡುಗಳನ್ನ ಇಟ್ಕೊಂಡಿರ್ತೀವಿ, ಯಾಕೆ ಕೊಡಬೇಕು ನಮ್ಮ ಡಿಜಿಟಲ್ ಐಡಿ ಅನ್ನೋದು ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂತ ವಾರು. ಬಟ್ ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ ಕೊಟ್ಬಿಟ್ಟಿದೀವಿ, ಏನು ಮಾಡೋದಕ್ಕಾಗೋದಿಲ್ಲ ಬಿಡಿ. ಬಟ್ ಇದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದು ನಾನು ತಿಳಿಸಿದೆ. ಚೈನಾದಲ್ಲಿ ಇಂಥ ಒಂದು ಸಿಸ್ಟಮ್ ನ ತಂದಿದ್ದಾರೆ, ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅಂತ. ಅದು ನಮ್ಮ ದೇಶದಲ್ಲೂ ಬರ್ಬೋದಾ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ನಾವು ನಮ್ಮ ಆಧಾರ್ ಕಾರ್ಡ್ಗಳನ್ನ ಬ್ಯಾಂಕ್ ಜೊತೆ ಲಿಂಕ್ ಮಾಡಿರೋದ್ರಿಂದ ನಾವು ಯಾವ ಊರಲ್ಲಿ ಇದೀವಿ, ಯಾವ ಊರಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಗೌರ್ಮೆಂಟ್ಗೆ ಎಷ್ಟು ಮೋಸ ಮಾಡಿದೀವಿ, ಇಲ್ಲ ಪ್ರೈವೇಟ್ ಆಗಿ ಏನೇ, ಎಲ್ಲಾ ಡೀಟೇಲ್ಸ್ ಕೂಡ ಅವರ ಟ್ರ್ಯಾಕಿಂಗ್ ಅಲ್ಲಿ ಇರುತ್ತೆ. ಒಂದು ಡೇಟಾ ಟ್ರ್ಯಾಕಿಂಗ್ ಸಿಸ್ಟಮ್ ಮೂಲಕ ಎಲ್ಲಾನು ಕಂಟ್ರೋಲ್ ಮಾಡಬಹುದು ಅನ್ನೋದು ಒಂದು ಇಲ್ಲಿ ಆಲೋಚನೆ. ಒಳ್ಳೆ ಉದ್ದೇಶನೂ ಇರಬಹುದು, ಇಲ್ಲ ಕೆಟ್ಟ ಉದ್ದೇಶಗಳು ಇರಬಹುದು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಕೆಟ್ಟ ಉದ್ದೇಶ ಏನು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದ್ರಲ್ಲಿ ಇವ್ರು ಹೇಳೋ ಪ್ರಕಾರ ಇನ್ನ 840 ದಿನ ಏನೋ ಒಂದು ಮೆನ್ಷನ್ ಮಾಡಿ ಹೇಳ್ತಾರೆ. ಸುಮಾರು 2.5 ವರ್ಷ 3 ವರ್ಷ ಅನ್ಕೊಳ್ಳಿ, ಆದ್ಮೇಲೆ ನಾವು ಬಳಸ್ತಾ ಇದೀವಲ್ಲ ಈ ಕರೆನ್ಸಿ ಅನ್ನೋದೇ ಇರೋದಿಲ್ಲ ಮುಂದೆ ಒಂದು ದಿನ. ಅಂದ್ರೆ ದುಡ್ಡು ಇರೋದೇ ಇಲ್ಲ. ಏನಿದ್ರು ಆನ್ಲೈನ್ ಟ್ರಾನ್ಸಾಕ್ಷನ್, ಬೇಸಿಕ್ ಅಮೌಂಟ್ ಮಾತ್ರ ಇರುತ್ತೆ. ಮೇಜರ್ 10,000 20,000 ಮೇಲೆ ಏನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೂ ಆನ್ಲೈನ್ ಟ್ರಾನ್ಸ್ಫರೇ ಆಗ್ಬೇಕು. ಕ್ಯಾಶ್ ಅನ್ನೋದು ಎಲ್ಲೂ ಬಳಸೋ ಆಗಿಲ್ಲ ಅನ್ನೋ ಸಿಸ್ಟಮ್ಗಳನ್ನ ಈಗ ಎಷ್ಟೋ ದೇಶಗಳು ತರ್ತಾ ಇದೆ. ಒನ್ ವರ್ಲ್ಡ್ ಆರ್ಡರ್, ಒನ್ ವರ್ಲ್ಡ್ ರೂಲ್ ಅಂತ ನಾನು ಕೆಲವೊಂದು ಸಲ ತಿಳಿಸಿದ್ದೆ. ಆ ರೀತಿ ಸಿಸ್ಟಮ್ಗಳಲ್ಲಿ ಇದು ಕೂಡ ಒಂದು. ಈ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದು ಅದೇ ವಿಷಯನ. Cash is about to completely disappear in 847 days as the EU have just passed new legislation into law that prohibits financial freedom. Starting 2027, you will not be able to make any cash purchases over 10,000 euros. This becomes illegal. Also starting in 2027, which actually has already kind of started now, is every single European exchange will have to have KYC. You will no longer be able to have any self-hosted wallets or anonymous wallets. When it comes to transacting cryptocurrency, anything over 1,000 euros will have to be state approved. If it's not, you could be prosecuted, and all of those transactions are tracked and traced. The digital euro, also known as a central bank digital currency, will be officially introduced in 2029. And all of this infrastructure being put into place now is to facilitate the new CBDC. Everything analysed, everything tracked, everything traced. This is not just proposed or a theory. This is now law. So you have 847 days in the EU until cash becomes contraband, and 1,308 days until a central bank digital currency is introduced. Are you prepared? I've been talking about this exact topic for over 3 years now, and back then, nobody believed me. ಇವರು ಇಲ್ಲಿ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. 847 ಡೇಸ್
ಅಂದ್ರೆ ಸುಮಾರು 2.5 ವರ್ಷ ಅಷ್ಟೇ ಟೈಮ್ ಇದೆ. ಏನು ಕೆಲವಷ್ಟು ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ID ಮೂಲಕ. ಏನದು, ನಾವು ಟ್ರಾನ್ಸಾಕ್ಷನ್ ಏನೇ ಮಾಡಿದ್ರು ನಾನು ಮೊದಲೇ ಹೇಳಿದ ಹಾಗೆ ಇಷ್ಟು ಅಮೌಂಟ್ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ, ಅದು ಮಾಡಿದ್ರೆ ಇಲ್ಲೀಗಲ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನು ಸೆಕೆಂಡ್ ಅವ್ರು ಹೇಳ್ತಾರೆ 1308 ಡೇಸ್ ಅರೌಂಡ್ ಇಟ್ಕೊಳ್ಳಿ, ಅರೌಂಡ್ 2031 ಟೈಮ್ಗೆ ಯಾರು ಕೂಡ ಕ್ಯಾಶ್ ನ ಬಳಸೋ ಆಗಿಲ್ಲ. ಸೆಂಟ್ರಲೈಸ್ಡ್ ಒಂದು ಬ್ಯಾಂಕ್ ಬರುತ್ತೆ, ಅದರಲ್ಲಿ ಕಂಟ್ರೋಲ್ ಅನ್ನೋದು ಇರುತ್ತೆ. ನಾನು ಇದನ್ನ ರೀಸೆಂಟ್ ಆಗಿ ಒಂದು 6 ತಿಂಗಳು ಮುಂಚೆನೂ ಮಾಡಿದ್ದೆ. ಸೆಂಟ್ರಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಬರ್ತಾ ಇದೆ. ಅದರಲ್ಲಿ ಏನ್ ಮಾಡ್ತಾರೆ, ನಾವು ಟ್ಯಾಕ್ಸ್ ಕಟ್ಟಬೇಕಾ, ನಾವೇನ್ ಕಟ್ಟೋದ್ ಬೇಕಾಗಿಲ್ಲ, ನಮ್ಮ ಅಕೌಂಟ್ ಇಂದ ಆಟೋಮೆಟಿಕಲಿ ಕಟ್ ಆಗ್ಬಿಡುತ್ತೆ. ಕಾರ್ ತಗೊಳ್ತೀವ, ಆಟೋಮೆಟಿಕಲಿ ಅಕೌಂಟ್ ಇಂದ ಕಟ್ ಆಗ್ಬಿಡುತ್ತೆ. ನಾವು ರೋಡಲ್ಲಿ ಹೋಗುವಾಗ ಏನಾದ್ರು ತಪ್ಪು ಮಾಡ್ತೀವ, ಅದು ಫೈನ್ ಅನ್ನೋದು ಕೂಡ ನಮ್ಮ ಅಕೌಂಟ್ ಇಂದ ಕಟ್ ಆಗ್ಬಿಡುತ್ತೆ. ನಾವು ಕಟ್ಟೋದೇ ಬೇಕಾಗಿಲ್ಲ, ನಾವು ಕಟ್ಟಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಗೌರ್ಮೆಂಟ್ ಆಟೋಮೆಟಿಕ್ ಆಗಿ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡುತ್ತೆ. ಅಂತ ಸಿಸ್ಟಮ್ ನ ಯುರೋಪ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧ ಆಗಿದೆ ಆಲ್ರೆಡಿ. ಒಂದು ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಡನ್ ಆಗಿ ಬೇರೆ ದೇಶದಲ್ಲೂ ಅದನ್ನ ನೋಡ್ತಾ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಈಸಿ ಇತ್ತು ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮ ದೇಶದಲ್ಲಿ ಎಷ್ಟೋ ಜನ ಫೈನ್ ಕಟ್ಟೋದಿಲ್ಲ, ಎಷ್ಟೋ ಜನ ಬೇಕಾಬಿಟ್ಟು ಎಲ್ಲ ಓಡಾಡ್ತೀವಿ, ಬ್ಯಾಂಕ್ಗಳಿಗೆ ಎಷ್ಟು ಮೋಸ ಮಾಡಿ ಓಡಾಡ್ತಾ ಇರ್ತಾರೆ, ಇನ್ನ ಏನೇನೋ ನಡೀತಾ ಇರುತ್ತೆ. ಇಂಥದಕ್ಕೆಲ್ಲ ಈ ಸಿಸ್ಟಮ್ ಯೂಸ್ ಆಗುತ್ತಾ? CBDC ಅನ್ನೋದು ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ ಯೂಸ್ ಆಗುತ್ತಾ ಗೊತ್ತಿಲ್ಲ. ಬಟ್ ಆದ್ರೆ ಫ್ಯೂಚರ್ ಅಲ್ಲಿ ದುಡ್ಡು ಅನ್ನೋದು ಇರೋದಿಲ್ಲ, ಎಲ್ಲಾ ಕೂಡ ಒಬ್ರು ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಅದಕ್ಕೋಸ್ಕರನೇ ಎಷ್ಟೋ ದೇಶಗಳಲ್ಲಿ ಇವತ್ತು ಹೋರಾಟಗಳು ನಡೀತಾ ಇರೋದು. ನಮ್ಮ ದೇಶದಲ್ಲಿ ಆಲ್ರೆಡಿ ಆಗೋಗಿದೆ ಬಿಡಿ, ಎಲ್ಲರೂ ಕೊಟ್ಬಿಟ್ಟಿದೀವಿ, ತಂಬು ಕೊಟ್ಬಿಟ್ಟಿದೀವಿ, ಐಸು ಕೊಟ್ಬಿಟ್ಟಿದ್ವಿ, ಎಲ್ಲ ಫಿಂಗರ್ಸ್ ಡಾಕ್ಯುಮೆಂಟ್ ಎಲ್ಲ ಕೂಡ ಆಧಾರ್ ಕಾರ್ಡ್ ಮೂಲಕ ಎಲ್ಲಾನು ಬ್ಯಾಂಕ್ ಕೊಟ್ಬಿಟ್ಟಿದೀವಿ, KYC ಆಗೋಗಿದೆ. ಇನ್ನೇನು ಚೇಂಜ್ ಮಾಡಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ ಆ ರೂಲ್ಸ್ ನಾವು ಫಾಲೋ ಮಾಡ್ಲೇಬೇಕು. ದಟ್ ಇಸ್ ಲಾ. ಫ್ಯೂಚರ್ ಅಲ್ಲಿ ನೋಡೋಣ ಯಾವ ಗೌರ್ಮೆಂಟ್ ಇರುತ್ತೆ, ಏನೇನ್ ರೂಲ್ಸ್ ಗಳನ್ನ ತರ್ತಾರೆ, ಜನಕ್ಕೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅವ್ರು ಹೇಳೋ ಪ್ರಕಾರ. ಇನ್ನ ಒಂದು 5 ವರ್ಷ ಟೈಮ್ ಇದೆ, ಕಾಯೋಣ, ನೋಡೋಣ. ಪ್ಲಸ್ ಇನ್ನೊಂದು ಪಾಯಿಂಟ್ ನ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ರು, ಯಾರೊಬ್ರು ಇದನ್ನು ಕಳಿಸಿದ್ರು. ಇಲ್ಲೇನಂದ್ರೆ ಒಂದು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಕೆಲವಷ್ಟು ಬ್ಯಾಂಕ್ ಗಳನ್ನ ಓನ್ ಮಾಡಿರ್ತಾರೆ, ಅದರಲ್ಲಿ ಒಂದು ಡೀಟೇಲ್ಸ್ ನ ಅವ್ರು ಕಳಿಸಿದ್ರು. ಅದರಲ್ಲಿ ಯಾವ ಬ್ಯಾಂಕು ಎಲ್ಲೆಲ್ಲಿ ಲಿಂಕ್ ಆಗಿದೆ ಅಂತ. ಅಫ್ಘಾನಿಸ್ತಾನ, ಆಸ್ಟ್ರಿಯಾ, ಬೋಲ್ವಿಯಾ, ಟೋಟಲ್ ಭೂಮಿ ಮೇಲಿರುವಂತ 197 ದೇಶಗಳಲ್ಲಿ ಯಾವ ಬ್ಯಾಂಕು ಈ CBDC ಕಂಟ್ರೋಲ್ ಅಲ್ಲಿ ಬರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಮಾಡೋದಾದ್ರೆ ನಮ್ಮ ದೇಶ ಕೂಡ ಅದ್ರ ಕಂಟ್ರೋಲ್ ಅಲ್ಲಿ ಬರುತ್ತೆ ಅನ್ನೋದು ಇದ್ರಲ್ಲಿ ತಿಳಿಸಿದ್ದು. ಇಲ್ಲೇ ಹೀಗೆ ಕೆಳಗಡೆ ಹೋಗೋದಾದ್ರೆ ಬೋರ್ವಿಯಾ, ಕಾಂಬೋಡಿಯಾ, ಇನ್ನ ಅಂತ ಬರೋದು ನಮ್ಮ ದೇಶಕ್ಕೆ ಲೆಕ್ಕ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಐಸ್ಲ್ಯಾಂಡ್, ಸೆಂಟ್ರಲ್ ಬ್ಯಾಂಕ್ ಆಫ್ ಐಸ್ಲ್ಯಾಂಡ್, ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಬಹುದು ಫ್ಯೂಚರ್ ಅಲ್ಲಿ. ಯಾಕೆ ಅಂದ್ರೆ ಎಲ್ಲಾ ಕೂಡ ಒಂದೇ ಕಂಟ್ರೋಲ್ ಅಲ್ಲಿ ಬರೋದ್ರಿಂದ, ಅಂದ್ರೆ ಎಲ್ಲಾ ದೇಶಗಳು ಸೇರಿ ಒಂದು ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ತಗೊಳ್ಳೋದ್ರಿಂದ ನಮ್ಮ ದೇಶ ಬ್ಯಾಂಕ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಬಹುದು. ಗೊತ್ತಿಲ್ಲ, ಗೌರ್ಮೆಂಟ್ ಏನಾದ್ರೂ ಬೇರೆ ಡಿಸಿಷನ್ ತಗೊಂಡು ಇಲ್ಲ ನಾವು ಸಪರೇಟ್ ಆಗಿ ಇದನ್ನ ಲೀಡ್ ಮಾಡ್ತೀವಿ ಅಂತ ತಗೊಂಡ್ರೆ ತಗೋಬಹುದು. ಇಲ್ಲ ಅಂದ್ರೆ ಓವರ್ ಆಲ್ ಆಗಿ ಇಲ್ಲಿ ತಿಳಿಸಿದ್ರಲ್ಲ ಸುಮಾರು ಹತ್ತತ್ರ ಒಂದು 160 ಬ್ಯಾಂಕ್ ಏನೋ ಇದಾವೆ. ಈ ಎಲ್ಲಾ ಬ್ಯಾಂಕ್ಗಳು ಸೆಂಟ್ರಲೈಸ್ಡ್ ಡಿಜಿಟಲ್ ಕರೆನ್ಸಿಗೆ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತವೆ. ಆ ರೀತಿ ಕೆಲಸ ಮಾಡಿದ್ರೆ ಒನ್ ಆರ್ಡರ್ ಒನ್ ರೂಲ್ ಮುಂದೆ ಬರುತ್ತೆ. ಓಕೆ, ಇನ್ನು ಬೇರೆ ಬೇರೆ ಇನ್ಫಾರ್ಮೇಶನ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.